ಭಾರತಕ್ಕೆ ಜಾಕ್ಪಾಟ್, ಟ್ರಂಪ್ ಶರಣಾಗತಿ, 50% ಸುಂಕ 18%ಗೆ ಇಳಿಕೆ, ರಷ್ಯಾಗೆ ಶಾಕ್ ಕೊಟ್ಟು $500 ಬಿಲಿಯನ್ ಡೀಲ್ಗೆ ಸಹಿ ಹಾಕಿದ್ರ ಮೋದಿ, $500 ಶತಕೋಟಿ ಒಪ್ಪಂದ ಘೋಷಿಸಿದ ಟ್ರಂಪ್. ನಮಸ್ಕಾರ ವೀಕ್ಷಕರೇ, ಮಧ್ಯರಾತ್ರಿ ನಾವು ಮಲಗಿರುವಾಗ ಭಾರತದ ಮೇಲೆ ಅಮೆರಿಕ ಹಾಕಿದ್ದ ಸುಂಕ ಬರೋಬ್ಬರಿ 50% ಇತ್ತು. ಆದರೆ ಇಂದು ಬೆಳಗ್ಗೆ ನೀವು ಏಳುವಷ್ಟರಲ್ಲಿ ಅದು ಕೇವಲ 18%ಗೆ ಇಳಿದಿದೆ. ಏನಿದು ಮ್ಯಾಜಿಕ್ ಅಂತೀರಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರು ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಬೈತಿದ್ರೋ ಅವರು ದಿಢೀರಂತ ಪ್ರಧಾನಿ ಮೋದಿ ಅವರನ್ನ ಗೌರವಾನ್ವಿತ ನಾಯಕ, ನನ್ನ ಆಪ್ತ ಮಿತ್ರ ಅಂತ ಹೊಗಳ್ತಾಗಿದ್ದಾರೆ. ಕೇವಲ ಒಂದೇ ಒಂದು ಫೋನ್ ಕರೆ ಮತ್ತು 40 ಲಕ್ಷ ಕೋಟಿ ರೂಪಾಯಿಗಳ ಅರ್ಥಾತ್ $500 ಶತಕೋಟಿ ಬೃಹತ್ ಡೀಲ್ ಈಗ ಕುದುರಿದೆ. ಆದ್ರೆ ವೀಕ್ಷಕರೇ, ಈ ಸಿಹಿ ಸುದ್ದಿಯ ಹಿಂದೆ ಒಂದು ಕಹಿ ಸತ್ಯವೂ ಕೂಡ ಅಡಗಿದೆಯಾ? ಟ್ರಂಪ್ ಹೇಳ್ತಾರೆ, ನಾವು ಸುಂಕ ಇಳಿಸ್ತೀನಿ, ಆದ್ರೆ ನೀವು ರಷ್ಯಾದಿಂದ ತೈಲ ತರಿಸೋದನ್ನ ನಿಲ್ಲಿಸಬೇಕು ಅಂತ. ಭಾರತ ಇದಕ್ಕೆ ಒಪ್ಕೊಂಡಿದೆಯಾ? ಪುಟಿನ್ ಅವರ ಸ್ನೇಹವನ್ನ ಕಡೆಗಣಿಸಿ ಮೋದಿ ಅಮೆರಿಕದ ಜೊತೆಗೆ ಕೈ ಜೋಡಿಸ್ತಾರಾ? ಪಾಕಿಸ್ತಾನಕ್ಕೆ 19% ಸುಂಕ ವಿಧಿಸಿ ಭಾರತಕ್ಕೆ ಜಸ್ಟ್ 18% ಸುಂಕ ವಿಧಿಸುವ ಮೂಲಕ ಟ್ರಂಪ್ ಏನ್ ಸಂದೇಶ ಕೊಡ್ತಿದ್ದಾರೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಈ ಐತಿಹಾಸಿಕ ಒಪ್ಪಂದದ ಇಂಚಿಂಚು ಮಾಹಿತಿಯನ್ನ ಬಿಡಿಸಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಟ್ರಂಪ್ ಅವರನ್ನ ಮೋದಿಯವರು ಬೆನ್ ಹತ್ತಬೇಕಾ ಹತ್ತಬಾರ್ದ? ಇಲ್ಲೇ ಗೊತ್ತಾಗತ್ತೆ ನೋಡಿ. ಪಾಕಿಸ್ತಾನಕ್ಕೆ 19% ಸುಂಕ ವಿಧಿಸಿದ್ದಾರೆ ಇದೇ ಟ್ರಂಪ್, ಭಾರತಕ್ಕೆ 18% ಸುಂಕ ವಿಧಿಸಿದ್ದಾರೆ. ನೋಡಿ, ಪಾಕಿಸ್ತಾನನೂ ಅಷ್ಟೇ, ಭಾರತನೂ ಅಷ್ಟೇ ಈ ಟ್ರಂಪ್ ಕಣ್ಣಿಗೆ. ಹಾಗಾದ್ರೆ ಇಂತಹ ಟ್ರಂಪ್ನ ಬೆನ್ ಹತ್ತಬೇಕಾ ಅಥವಾ ಇಂತಹ ಟ್ರಂಪ್ ಫ್ರೆಂಡ್ಶಿಪ್ನ ಮಾಡಬೇಕಾ ಮೋದಿಯವರು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲು ಮೂಲ ವಿಷಯಕ್ಕೆ ಬರೋಣ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ಸುದೀರ್ಘ ಕಾಲದ ದೂರವಾಣಿ ಮಾತುಕತೆ ನಡೆದಿದೆ. ಮಾತುಕತೆ ಮುಗಿದ ತಕ್ಷಣ ಟ್ರಂಪ್ ತಮ್ಮ ಸ್ವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆದ ಟ್ರುತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಅದರಲ್ಲಿ ಅವರು ಹೇಳಿರೋ ಮಾತು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಬೇಕು. ಭಾರತದ ಮೇಲಿನ ಸುಂಕವನ್ನು ನಾನು 25%ನಿಂದ 18%ಗೆ ಇಳಿಸ್ತಾ ಇದ್ದೇನೆ. ನನ್ನ ಮಿತ್ರ ಮೋದಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಲು ಒಪ್ಪಿದ್ದಾರೆ. ಇನ್ಮುಂದೆ ಅವರು ಅಮೆರಿಕ ಮತ್ತು ವೆನೆಜುವೆಲಾದಿಂದ ತೈಲ ತರಿಸ್ಕೊಳ್ತಾರೆ. ಇದರಿಂದ ಉಕ್ರೇನ್ ಯುದ್ಧ ನಿಲ್ಲೋಕ್ಕೂ ಕೂಡ ಸಹಾಯ ಆಗತ್ತೆ. 500 ಶತಕೋಟಿ ಡೀಲ್. ಭಾರತ ನಮ್ಮಿಂದ ಕೃಷಿ, ಇಂಧನ, ಕಲ್ಲಿದ್ದಲು ಮತ್ತು ತಂತ್ರಜ್ಞಾನವನ್ನು 500 ಶತಕೋಟಿ ಡೀಲ್ ಮೊತ್ತಕ್ಕೆ ಖರೀದಿಸಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಟ್ರಂಪ್ ತುಂಬಾ ಸ್ಪಷ್ಟವಾಗಿ ರಷ್ಯಾ ತೈಲ ನಿಲ್ಲಿಸಿದೆ ಅಂತ ಹೇಳಿದ್ದಾರೆ. ಇದು ಜಾಗತಿಕ ರಾಜಕೀಯದಲ್ಲಿ ಭೂಕಂಪ ಸೃಷ್ಟಿ ಮಾಡಿದೆ. ಸುಂಕದ ಲೆಕ್ಕಾಚಾರ 50% ಇದ್ದದ್ದು 18% ಆಗಿದ್ದು ಹೇಗೆ? ಜನಸಾಮಾನ್ಯರಿಗೆ ಒಂದು ಗೊಂದಲ ಇರಬಹುದು, ಅಲ್ಲ 50% ಟ್ಯಾಕ್ಸ್ ಯಾವಾಗ ಆಗಿತ್ತು ಅಂತ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಟ್ರಂಪ್ ಭಾರತದ ಮೇಲೆ ಹಾಕಿದ್ದ ತೆರಿಗೆಯನ್ನು 3 ವಿಭಾಗವಾಗಿ ನೋಡಬೇಕು. ಮೂಲ ಸುಂಕ ಅಂದರೆ ಬೇಸ್ ಟ್ಯಾರಿಫ್ 10%. ಇದು ಏಪ್ರಿಲ್ 2025ರಿಂದ ಅಮೆರಿಕಾಗೆ ಬರುವ ಎಲ್ಲ ದೇಶಗಳ ವಸ್ತುಗಳಿಗೆ ಫಿಕ್ಸ್ ಆಗಿತ್ತು. ಪ್ರತಿ ಸುಂಕ ಅಂದರೆ ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ 15% ಇತ್ತು. ಭಾರತ ಅಮೆರಿಕಾದ ಬೈಕ್, ಹ್ಯಾರ್ಲಿ ಡೇವಿಡ್ಸನ್ ಅಥವಾ ಕಾರುಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕತ್ತೆ ಅಂತ ಕೋಪಗೊಂಡು ಟ್ರಂಪ್ 15% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿದ್ರು. ಇನ್ನು ದಂಡ ಸುಂಕ ಅಂದರೆ ಪೆನಲ್ಟಿ ಟ್ಯಾರಿಫ್ 25% ಇತ್ತು. ಇದು ಅತಿ ಮುಖ್ಯವಾದದ್ದು. ಆಗಸ್ಟ್ 27, 2025ರಂದು ಟ್ರಂಪ್ ಒಂದು ಆದೇಶ ಹೊರಡಿಸಿದ್ರು. ಭಾರತ ರಷ್ಯಾದಿಂದ ತೈಲ ತರಿಸುವುದನ್ನು ನಿಲ್ಲಿಸ್ತಾ ಇಲ್ಲ, ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ, ಅದಕ್ಕೆ ದಂಡದ ರೂಪದಲ್ಲಿ 25% ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತೀನಿ ಅಂತ ಅಂದಿದ್ರು ಯಾರು? ಟ್ರಂಪ್ ಅವರು. ಹಾಗಾಗಿ ಒಟ್ಟು 10% ಪ್ಲಸ್ 15% ಪ್ಲಸ್ 25% ಈಸ್ ಈಕ್ವಲ್ ಟು 50% ಸುಂಕ ಭಾರತದ ಮೇಲೆ ಬಿದ್ದಿತ್ತು. ಈಗ ಮೋದಿ ಜೊತೆ ಮಾತನಾಡಿದ ಮೇಲೆ ಟ್ರಂಪ್ ಆ 25% ದಂಡವನ್ನು ರದ್ದು ಮಾಡಿದ್ದಾರೆ. ಅಂದರೆ ಇದರ ಜೊತೆಗೆ ಬೇರೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಒಟ್ಟು ಫ್ಲಾಟ್ 18%ಗೆ ನಿಗದಿ ಮಾಡಿದ್ದಾರೆ. ಇದು ಭಾರತದ IT ಕಂಪನಿಗಳು, ಟೆಕ್ಸ್ಟೈಲ್ ಉದ್ಯಮ ಮತ್ತು ಔಷಧಿ ಕಂಪನಿಗಳಿಗೆ ಸಿಕ್ಕಾಪಟ್ಟೆ ಲಾಭ ಕೊಡುತ್ತೆ. ರಷ್ಯಾ ತೈಲಕ್ಕೆ ಗುಡ್ ಬೈ, ಅಮೆರಿಕಾದ ಷರತ್ತು ಏನು? ಈಗ ಬರೋಣ ಈ ಒಪ್ಪಂದದ ಅತ್ಯಂತ ವಿವಾದಾತ್ಮಕ ಭಾಗಕ್ಕೆ. ಟ್ರಂಪ್ ಹೇಳ್ತಾರೆ, ಭಾರತ ರಷ್ಯಾ ತೈಲ ಬಿಡೋದಕ್ಕೆ ಒಪ್ಪಿದೆ. ಅಂದರೆ ಭಾರತ ರಷ್ಯಾದಿಂದ ಏನು ತೈಲ ತಗೊಳ್ತಾ ಇತ್ತಲ್ಲ, ಆ ತೈಲವನ್ನು
ತಗೊಳ್ಳೋದಿಲ್ಲ ಅನ್ನುವಂತಹ ಒಪ್ಪಿಗೆಗೆ ಸಹಿ ಹಾಕಿದೆ ಅಥವಾ ಒಪ್ಕೊಂಡಿದೆ ಅಂತ ಟ್ರಂಪ್ ಅವರು ಹೇಳ್ತಾರೆ. ಇದು ನಿಜಾನೇ ಆಗಿದ್ರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಇದೊಂದು ಯೂ ಟರ್ನ್ ಅಂತಾನೆ ಅನ್ನಬಹುದು. ಯಾಕಂದರೆ ಉಕ್ರೇನ್ ಯುದ್ಧ ಶುರುವಾದಾಗಿನಿಂದ ಭಾರತ ರಷ್ಯಾದಿಂದ ಅಗ್ಗದ ದರದಲ್ಲಿ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರೂ ಜೈಶಂಕರ್ ಅವರು ಬಗ್ಗಿರಲಿಲ್ಲ. ಆದರೆ ಈಗ ಟ್ರಂಪ್ ನಾನು ಟ್ಯಾಕ್ಸ್ ಕಡಿಮೆ ಮಾಡಬೇಕಂತಂದರೆ ನೀವು ರಷ್ಯಾ ತೈಲವನ್ನು ಖರೀದಿ ಮಾಡೋದನ್ನು ಬಿಡಬೇಕು ಅಂತ ಡೀಲ್ ಮಾಡ್ಕೊಂಡಿದ್ದಾರಂತೆ. ಇದಕ್ಕೆ ಪರ್ಯಾಯ ಏನು? ವೆನೆಜುವೆಲಾ. ಇದು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಆಗಿದೆ. ವೆನೆಜುವೆಲಾ ಕೂಡ ರಷ್ಯಾದ ಮಿತ್ರ ದೇಶ ಆಗಿತ್ತು. ಆದರೆ ಈಗ ಟ್ರಂಪ್ ನಾವು ರಷ್ಯಾವನ್ನು ಬಿಟ್ಟು ನಮಗೆ ತೈಲ ಕೊಡಿ ಅಂತ ಭಾರತಕ್ಕೆ ವೆನೆಜುವೆಲಾ ದಾರಿಯನ್ನು ಓಪನ್ ಮಾಡಿದ್ದಾರೆ. ಅಂದರೆ ರಷ್ಯಾವನ್ನು ಒಂಟಿ ಮಾಡೋದಕ್ಕೆ ಭಾರತ ಮತ್ತು ವೆನೆಜುವೆಲಾ ಎರಡನ್ನೂ ಅಮೆರಿಕ ಬಳಸ್ಕೊಳ್ತಾಗಿದೆ. 500 ಶತಕೋಟಿ ಡಾಲರ್ ಡೀಲ್, 40 ಲಕ್ಷ ಕೋಟಿ ಡೀಲ್ನಲ್ಲಿ ಏನಿದೆ? ಈ ಒಪ್ಪಂದದ ಇನ್ನೊಂದು ದೊಡ್ಡ ಹೈಲೈಟ್ ಅಂತಂದರೆ 500 ಶತಕೋಟಿಯ ಡೀಲ್. ಭಾರತ ಅಮೆರಿಕದಿಂದ ಏನೇನು ಕೊಂಡ್ಕೊಳ್ಳುತ್ತೆ ಗೊತ್ತಾ? ಇಂಧನ. ಅಮೆರಿಕದ ಶೆಲ್ ಆಯಿಲ್ ಮತ್ತು LNG ಗ್ಯಾಸ್, ಕಲ್ಲಿದ್ದಲು. ಭಾರತದ ವಿದ್ಯುತ್ ಸ್ಥಾವರಗಳಿಗೆ ಬೇಕಾದ ಉತ್ತಮ ಗುಣಮಟ್ಟದ ಕಲ್ಲಿದ್ದಲನ್ನು ಅಮೆರಿಕ ಸಪ್ಲೈ ಮಾಡುತ್ತೆ. ತಂತ್ರಜ್ಞಾನ, ರಕ್ಷಣಾ ವಲಯದಲ್ಲಿ ಹೈಟೆಕ್ ಡ್ರೋನ್ಗಳು, ಜೆಟ್ ಇಂಜಿನ್ಗಳು ಮತ್ತು ಚಿಪ್ಸ್ ಸೆಮಿಕಂಡಕ್ಟರ್ಗಳನ್ನು ಅಮೆರಿಕ ಕೊಡುತ್ತೆ, ಅಂದರೆ ಭಾರತಕ್ಕೆ ಕಳುಹಿಸಿಕೊಡುತ್ತೆ. ಇನ್ನು ಕೃಷಿ ಉತ್ಪನ್ನಗಳು. ಅಮೆರಿಕದ ರೈತರು ಬೆಳೆದ ಬಾದಾಮಿ, ಸೇಬು, ಸೋಯಾಬೀನ್ ಇವೆಲ್ಲವೂ ಕೂಡ ಭಾರತಕ್ಕೆ ಬರುತ್ತೆ. ಬದಲಿಗೆ ಭಾರತ ಏನು ಮಾಡುತ್ತೆ? ಭಾರತ ಅಮೆರಿಕದ ವಸ್ತುಗಳ ಮೇಲೆ ಹಾಕಿರೋ ಟ್ಯಾಕ್ಸನ್ನು ಶೂನ್ಯ ಅಥವಾ ಅತಿ ಕಡಿಮೆ ಮಾಡುತ್ತೆ. ಇದರಿಂದ ಭಾರತದ ಐಫೋನ್, ಹಾರ್ಲಿ ಬೈಕ್, ಅಮೆರಿಕದ ಲ್ಯಾಪ್ಟಾಪ್ಗಳು ಅಗ್ಗವಾಗಬಹುದು. ಇನ್ನೊಂದೇನಂತಂದರೆ ಇಲ್ಲಿ ಡೀಲ್ ಮಾಡ್ಕೊಂಡಿರೋದು ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ 25% ದಂಡದ ರೂಪದಲ್ಲಿ ಟ್ಯಾರಿಫ್ ಹಾಕಲಾಗಿತ್ತು ಭಾರತದ ಮೇಲೆ. ಯಾವಾಗ? ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡಿಬೇಕಾದ್ರೆ. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆಯುತ್ತೋ ಆ ಟೈಮಲ್ಲಿ ಇಡೀ ವಿಶ್ವ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸ್ಬಿಡತ್ತೆ. ಆದರೆ ಭಾರತ ಮಾತ್ರ ನಾವು ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಇಡೀ ವಿಶ್ವಕ್ಕೆ ಒಂದು ಸವಾಲು ಹಾಕಿತ್ತು. ಅದರಲ್ಲೂ ಮೋದಿ ಅವರು ಇದೇ ಅಮೆರಿಕಾಗೆ ಸವಾಲು ಹಾಕಿದ್ರು. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗೋಕ್ಕಿಂತ ಮುಂಚೆ ಭಾರತ ರಷ್ಯಾದಿಂದ ಬರೀ 2-5% ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇತ್ತು. ಅದೇ ಯಾವಾಗ ಯುದ್ಧ ಶುರುವಾಗುತ್ತೋ ಆಗ 45-75%ವರೆಗೂ ಕಚ್ಚಾ ತೈಲವನ್ನು ರಷ್ಯಾದಿಂದ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದೇ ಡೀಲ್ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಭಾರತ ಪರೋಕ್ಷವಾಗಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ. ತೈಲ ಜಾಸ್ತಿ ಖರೀದಿ ಮಾಡಿಕೊಂಡು ರಷ್ಯಾಗೆ ಸಹಾಯ ಮಾಡ್ತಾ ಇದೆ ಭಾರತ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂದು 25% ಭಾರತದ ಮೇಲೆ ದಂಡದ ರೂಪದಲ್ಲಿ ಟ್ಯಾರಿಫ್ ಅನ್ನು ಹಾಕ್ತಾರೆ. ಅದಕ್ಕೂ ಬಗ್ಗದ ಭಾರತ ಇದುವರೆಗೂ ಈ ಕ್ಷಣದವರೆಗೂ ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇದೆ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಯಾಕಂದ್ರೆ ಅಮೆರಿಕ ಭಾರತದ ಮೇಲೆ ಹೇರಿರುವಂತಹ ಟ್ಯಾರಿಫ್ ಇದೆಯಲ್ಲ, ಈ ಟ್ಯಾಕ್ಸ್ ಇದೆಯಲ್ಲ, ಒಂದೇ ಒಂದು ಬಾದಾಮಿ ಬೀಜ ಬರೋದಕ್ಕೂ ಕೂಡ ಅಮೆರಿಕದಲ್ಲಿ ಮಾರಬೇಕಂತಂದ್ರೆ ಒಂದು ಸೂಜಿಗೂ ಕೂಡ ಟ್ರಂಪ್ ಟ್ಯಾಕ್ಸ್ ಹಾಕಿದ್ದಾರೆ. ಸೊ ಈ ಟ್ಯಾಕ್ಸ್ ಭಾರತಕ್ಕೆ ಹೊರೆಯಾಗ್ತಾ ಇದೆ. ಆದ್ದರಿಂದ ಮೋದಿಯವರು ಒಂದು ಡೀಲ್ ಮಾಡ್ಕೊಂಡಿದ್ದಾರಂತೆ. ಒಂದೇ ಒಂದು ಫೋನ್ ಕರೆಯಿಂದ ಆಯಿತು, ನಾವು ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡೋದಿಲ್ಲ, ನಾವು ವೆನೆಜುವೆಲಾನೋ ಅಥವಾ ನಿಮ್ಮಿಂದನೋ ಅಮೆರಿಕಾದಿಂದನೋ ಖರೀದಿ ಮಾಡ್ತೀವಿ ಅನ್ನುವಂತಹ ಡೀಲ್ ಆಗಿದೆಯಂತೆ. ಅದರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಟ್ರಂಪ್ ಅವರ ಫ್ರೆಂಡ್ಶಿಪ್ ಮುಂದುವರಿಸಬೇಕಾ ಮೋದಿಯವರು, ಅಥವಾ ಈ ಒಂದು ಏನು ಡೀಲ್ ಇದೆಯಲ್ಲ ಈ ಡೀಲ್ ಕುದುರಬೇಕಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಟ್ರಂಪ್ ಅವರ ಈ ನಿರ್ಧಾರದಲ್ಲಿ ಒಂದು ರಾಜಕೀಯ ಸಂದೇಶವೂ ಕೂಡ ಅಡಗಿ ಹೋಗಿದೆ. ಪಾಕಿಸ್ತಾನದ ಮೇಲೆ ಅಮೆರಿಕ ವಿಧಿಸಿರೋ ಸುಂಕ ಎಷ್ಟು ಗೊತ್ತಾ? 19%. ಭಾರತದ ಮೇಲೆ ಈಗ ವಿಧಿಸಿರೋ ಸುಂಕ ಎಷ್ಟು? 18%. ಕೇವಲ ಒಂದು ವ್ಯತ್ಯಾಸ ಅನಿಸಬಹುದು, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಗೌರವದ ಸಂಕೇತ. ಪಾಕಿಸ್ತಾನಕ್ಕಿಂತ ಭಾರತ ನಮಗೆ ಹೆಚ್ಚು ಮುಖ್ಯ, ಭಾರತ ನಮ್ಮ ಮಿತ್ರ ರಾಷ್ಟ್ರ ಅನ್ನೋದನ್ನು ಟ್ರಂಪ್ ಈ ಮೂಲಕ ಸಾಬೀತುಪಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ, ಓಕೆ, ಆದರೆ 1% ಬರೀ ನೋಡಿ, ಯಾವುದು 25, 30, 50% ಹಾಕಬೇಕಾದಂತಹ ಯಾವುದೇ ಏನೂ ಇಲ್ಲ ಪಾಕಿಸ್ತಾನದಲ್ಲಿ. ಬಡ ರಾಷ್ಟ್ರ ಪಾಕಿಸ್ತಾನ, ಕಿತ್ತೋಗಿರೋ ಪಾಕಿಸ್ತಾನ, ಉಗ್ರ ರಾಷ್ಟ್ರ ಪಾಕಿಸ್ತಾನ, ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನ, ಹೀಗೆಲ್ಲ ಕುಖ್ಯಾತಿ ಪಡೆದುಕೊಂಡಿರೋ ಪಾಕಿಸ್ತಾನದ ಮೇಲೆ ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೀ 19% ಟ್ಯಾರಿಫ್ ಹಾಕ್ತಾನೆ, ಟ್ಯಾಕ್ಸ್ ಹಾಕ್ತಾನೆ. ಅದೇ ಭಾರತ
ಮೋದಿ ನನ್ನ ಮಿತ್ರ, ಭಾರತ ನನಗೆ ಪವಿತ್ರ, ನನಗೆ ಹಾಗೆ ನನಗೆ ಹೀಗೆ ಅಂತ ಬಡಾಯಿ ಕೊಚ್ಕೊಳ್ಳೋ ಟ್ರಂಪ್ ಬರೀ 18% ಹಾಕ್ತಾನೆ. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಬೇಕು ಟ್ರಂಪ್ ಎಷ್ಟು ನಂಬಿಕೆ ದ್ರೋಹಿ ಅಂತ. ಈಗ ಪಾಕಿಸ್ತಾನವನ್ನೂ ಅಷ್ಟೇ ನಂಬ್ತಿದ್ದಾನೆ ಟ್ರಂಪು, ಈಗ ಭಾರತವನ್ನು ಕೂಡ ಅಷ್ಟೇ ನಂಬ್ತಾ ಇದ್ದಾನೆ ಟ್ರಂಪು. ಮೋದಿ ಈ ಟ್ರಂಪ್ ಬೆನ್ನು ಹತ್ತಬೇಕೋ ಅಥವಾ ಹಳೇ ಸ್ನೇಹ ಹೊಂದಿರೋ ರಷ್ಯಾವನ್ನು ನಂಬಬೇಕು ಅಥವಾ ರಷ್ಯಾ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರಿಗೆ ಏನು ಲಾಭ ಮಾಡುತ್ತೆ ಅಥವಾ ಈ ಜನಸಾಮಾನ್ಯರಿಗೆ ಇದು ಏನು 500 ಶತಕೋಟಿ ಡೀಲ್ ಇದೆಯಲ್ಲ, ಇದು ಹೇಗೆ ಪರಿಣಾಮ ಬೀರುತ್ತೆ? ಈಗ ಜನಸಾಮಾನ್ಯರಲ್ಲಿ ಈಗ ಒಂದು ಪ್ರಶ್ನೆ, ಇದರಿಂದ ನಮಗೇನು ಲಾಭ ಹೇಳಪ್ಪ? ಲಾಭ ಖಂಡಿತ ಇದೆ. ಪೆಟ್ರೋಲ್ ಬೆಲೆ, ವೆನೆಜುವೆಲಾ ಮತ್ತು ಅಮೆರಿಕಾದಿಂದ ತೈಲ ಸುಲಭವಾಗಿ ಸಿಕ್ಕರೆ ಪೆಟ್ರೋಲ್ ಬೆಲೆ ಸ್ಥಿರವಾಗಿರುತ್ತೆ. ರಷ್ಯಾ ತೈಲ ನಿಂತರೆ ತಾತ್ಕಾಲಿಕವಾಗಿ ಏರಿಕೆ ಆಗಬಹುದು. ಉದ್ಯೋಗ, ಭಾರತದ ರಫ್ತು ಅಂದರೆ ಎಕ್ಸ್ಪೋರ್ಟ್ ಹೆಚ್ಚಾಗುವುದರಿಂದ ಟೆಕ್ಸ್ಟೈಲ್ ಮತ್ತು IT ವಲಯದಲ್ಲಿ ಹೆಚ್ಚು ಉದ್ಯೋಗ ಸಿಗತ್ತೆ. ಅಗ್ಗದ ವಸ್ತುಗಳು, ಅಮೆರಿಕಾದ ಬ್ರ್ಯಾಂಡೆಡ್ ವಸ್ತುಗಳ ಬೆಲೆ ಭಾರತದಲ್ಲಿ ಕಡಿಮೆಯಾಗತ್ತೆ. ಇನ್ನು ಅಪಾಯ ಕೂಡ ಅಷ್ಟೇ ಇದೆ, ನಷ್ಟನೂ ಕೂಡ ಅಷ್ಟೇ ಇದೆ. ನಮ್ಮ ಹಳೆ ಮಿತ್ರ ರಷ್ಯಾ ಕೋಪಗೊಂಡ್ರೆ ಶಸ್ತ್ರಾಸ್ತ್ರ ಪೂರೈಕೆ ನಿಲ್ಲಿಸಬಹುದು. ಈಗೇನು S-400 ಅಂತ ನಾವೇನು ಬೀಕೊಳ್ತಾ ಇದ್ದೀವಲ್ಲ, ಬ್ರಹ್ಮೋಸ್ತ್ರ ಅದು ಇದು ಅಂತ, ಮೊನ್ನೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಇದೇ ರಷ್ಯಾ ಕೊಟ್ಟಿದ್ದಂತಹ S-400 ಅನ್ನುವಂತಹ ಮಿಸೈಲ್ ಇಡೀ ಈ ಪಾಕಿಸ್ತಾನವನ್ನು ಸೋಲಿಸಿದ್ದು ಇದೇ ರಷ್ಯಾ ನಿರ್ಮಿತ ಮಿಸೈಲ್. ಮುಂದಿನ ದಿನಗಳಲ್ಲಿ ಸಪೋಸ್ ಏನಾದರೂ ಈ ರಷ್ಯಾ ಫ್ರೆಂಡ್ಶಿಪ್ ಬ್ರೇಕ್ ಆದರೆ ಯಾವುದೇ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗೋದಿಲ್ಲ. ಅವಾಗೇನಾಗುತ್ತೆ? ಅವಾಗೇನು ಮಾಡಬೇಕು? ಇದೇ ಪಕ್ಕದ ಬಾಂಗ್ಲಾದೇಶ ಯುದ್ಧ ಮಾಡಬಹುದು, ಕೆಳಗಿಡೋ ಶ್ರೀಲಂಕಾನೂ ಯುದ್ಧ ಮಾಡಬಹುದು. ಪಾಕಿಸ್ತಾನವಂತೂ ಯುದ್ಧಕ್ಕೆ ನಿಂತೇ ಬಿಟ್ಟಿದೆ. ನಾಳೆ ಸಪೋಸ್ ಏನಾದರೂ ಪಾಕಿಸ್ತಾನ ಯುದ್ಧ ಮಾಡಿದರೆ ಭಾರತದ ಹತ್ರ ಯಾವ ಸ್ಟ್ರಾಂಗ್ ಮಿಸೈಲ್ಗಳಿದಾವೆ ಹೇಳಿ? S-400 ಏನಾದರೂ ಸಪೋಸ್ ಏನಾದರೂ ಆದರೆ ರಷ್ಯಾನೇ ಬಂದು ರಿಪೇರಿ ಮಾಡಬೇಕು. ರಷ್ಯಾ ಬರೋದಿಲ್ಲ, ನಾವು ನಿಮಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡೋದಿಲ್ಲ, ನಾವು ಶಸ್ತ್ರಾಸ್ತ್ರ ಟೆಕ್ನಾಲಜಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅವಾಗೇನು ಮಾಡ್ತಾರೆ ಮೋದಿಯವರು? ಇದು ಕೂಡ ಒಂದು ದೊಡ್ಡ ಅಪಾಯದ ಮುನ್ಸೂಚನೆ. ಆರ್ಥಿಕ ಹೊರೆ, $500 ಬಿಲಿಯನ್ ಅರ್ಥಾತ್ 500 ಶತಕೋಟಿ ಡಾಲರ್ ಅಂದರೆ ಸಣ್ಣ ಮೊತ್ತ ಅಲ್ಲ. ಇಷ್ಟು ಹಣವನ್ನು ಭಾರತ ಅಮೆರಿಕಾಗೆ ಕೊಡಬೇಕಾಗತ್ತೆ. ಇದು ನಮ್ಮ ಆರ್ಥಿಕತೆ ಮೇಲೆ ಒತ್ತಡ ತರಬಹುದು. ಎಲ್ಲಿಂದ ತರ್ತಾರೆ? 500 ಶತಕೋಟಿ ಡಾಲರ್, 40 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ತರಬೇಕು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದರೆ ಮೋದಿ ಗೆದ್ರ ಅಥವಾ ರಾಜಿ ಮಾಡಿಕೊಂಡ್ರ? ಅಂತಿಮವಾಗಿ ಹೇಳೋದಾದರೆ ಇದು ಪ್ರಧಾನಿ ಮೋದಿಯವರ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. 50% ಸುಂಕದ ಬೆದರಿಕೆ ಹಾಕಿದ್ದ ಟ್ರಂಪ್ ಅವರನ್ನು ಕೇವಲ ಮಾತುಕತೆಯ ಮೂಲಕ 18%ಗೆ ಇಳಿಸಿದ್ದು ಸಾಮಾನ್ಯದ ವಿಷಯವಲ್ಲ. ರಷ್ಯಾವನ್ನು ಬಿಟ್ಟಿದ್ದು ಕಷ್ಟದ ನಿರ್ಧಾರವಾಗಿದ್ದರೂ ಕೂಡ ದೇಶದ ಹಿತಾಸಕ್ತಿ ಮೊದಲು, ಅಂದರೆ ನೇಷನ್ ಫಸ್ಟ್ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾಗಿದೆ. ಅಮೆರಿಕದ ಮಾರುಕಟ್ಟೆ ಭಾರತಕ್ಕೆ ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದ ಭಾರತವನ್ನು $5 ಟ್ರಿಲಿಯನ್ ಎಕನಾಮಿಕ್ ಮಾಡೋಕೆ ಸಹಾಯ ಮಾಡುತ್ತಾ ಕಾದು ನೋಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ರಷ್ಯಾ ತೈಲವನ್ನು ಬಿಟ್ಟು ಅಮೆರಿಕದ ಕಡೆ ಹೋಗಿದ್ದು ಮೋದಿಯವರದ್ದು ಎಷ್ಟು ಸರಿ? ಹಳೆ ದೋಸ್ತಿ ರಷ್ಯಾ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿಕೊಂಡಿದ್ದು ಅಥವಾ ಫ್ರೆಂಡ್ಶಿಪ್ನ ಕಳೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದರಿಂದ ನಮ್ಮ ಮೇಲೇನಾದರೂ ಪರಿಣಾಮ ಬೀರುತ್ತಾ? ಈಗಾಗಲೇ MBBS ಕಲಿಯೋದಕ್ಕೆ ಭಾರತದ ವಿದ್ಯಾರ್ಥಿಗಳು ರಷ್ಯಾಕ್ಕೆ ಹೋಗಿದ್ದಾರೆ, ಅವ್ರ ಮೇಲೇನಾದರೂ ಪರಿಣಾಮ ಬೀರುತ್ತಾ? ಟ್ರಂಪ್ ಅವರನ್ನು ನಂಬಬಹುದಾ? ರಷ್ಯಾದ ಅಧ್ಯಕ್ಷರನ್ನ ಶತಮಾನದ ಕಾಲಗಳಿಂದ ನಾವು ನಂಬ್ಕೊಂಡ್ಬಂದಿದ್ದೀವಿ, ಆದರೆ ಟ್ರಂಪ್ ಅವರನ್ನು ನಂಬಬಹುದಾ ನಾವು? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಜಾಗತಿಕ ಸುದ್ದಿಗಳ ರಿಯಲ್ ರಿಪೋರ್ಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.